ಪ್ರಿಯ ವೀಕ್ಷಕರೇ, ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬ ಇನ್ನೇನು ಹತ್ತಿರ ಬರ್ತಾ ಇದೆ. ಈ ಒಂದು ಯುಗಾದಿಯ ಹಬ್ಬದ ಸಂದರ್ಭದಲ್ಲಿ ಅತ್ಯಂತವಾದ ಒಂದು ಪ್ರಮುಖ ದಿನ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಅದೇ ಮಾರ್ಚ್ 29 ಒಂದು ಅಮಾವಾಸ್ಯೆ. ಇದು ಸಾಮಾನ್ಯ ಅಮಾವಾಸ್ಯೆ ಅಲ್ಲ, ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಶನಿ ಅಮಾವಾಸ್ಯೆ ಎಂದೇ ಹೇಳ್ಬೋದು. ಈ ಒಂದು ಶನಿಯ ಅಮಾವಾಸ್ಯೆ ಏಕೆ ಕರಿತೇವೆ ಅಂತಂದರೆ, ಇಂದು ಶನಿವಾರ ಆಗಿರೋದ್ರಿಂದ, ಅಮಾವಾಸ್ಯೆ ಕೂಡ ಶನಿವಾರದಂದೇ ಬಂದಿರೋದ್ರಿಂದ ಇದನ್ನು ನಾವು ಶನಿ ಅಮಾವಾಸ್ಯೆ ಅಂತೇಳಿ ಕರಿತೀವಿ. ಈ ಒಂದು ಸಂದರ್ಭದಲ್ಲಿ ಶನಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತಾನೆ. ಹಾಗೆ ಕೆಲವೊಂದು ಬಾರಿ ಉತ್ತಮ ಪರಿಣಾಮವನ್ನು ಉಂಟು ಮಾಡ್ತಾನೆ, ಹಾಗೆ ಕೆಲವೊಂದು ದುಷ್ಪರಿಣಾಮಗಳು ಇದರಿಂದ ಉಂಟಾಗುತ್ತೆ. ಯಾರಿಗೆ ಇವೆಲ್ಲ ಉಂಟಾಗುತ್ತೆ ಅಂದರೆ, ಈ ನಾವು ಏನು ರಾಶಿಗಳನ್ನ ನೋಡ್ತೀವೋ, ಮೇಷದಿಂದ ಹಿಡಿದು ಮೀನದವರೆಗೂ ಇರುವಂತಹ ರಾಶಿಗಳಲ್ಲಿ ಇದು ಅನೇಕ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಕೆಲವರಿಗೆ ಇಷ್ಟು ವರ್ಷಗಳು ಅನುಭವಿಸಿರುವಂತಹ ಕಷ್ಟಗಳೆಲ್ಲ ದೂರ ಆಗಿ ಒಂದು ಒಳ್ಳೆಯ ಮಾರ್ಗ ಕಾಣಸಿಗುವುದಾದರೆ, ಕೆಲವರಿಗೆ ಸ್ವಲ್ಪ ಮಟ್ಟಿನ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಏನೇ ತೊಂದರೆ ಆದರೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಒಂದು ಪರಿಹಾರ ಮಾರ್ಗ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಈ ಶನಿದೇವ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದಾಗಿ ವೃಷಭ ರಾಶಿಯವರಿಗೆ ಇದು ಒಂದು ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇತರ ಇನ್ನುಳಿದ ರಾಶಿಗಳಲ್ಲೂ ಕೂಡ ಶನಿದೇವ ಒಂದು ಕೆಟ್ಟ ಪರಿಣಾಮ ಆಗಿರ್ಬೋದು ಅಥವಾ ಒಳ್ಳೆಯ ಪರಿಣಾಮ ಬೀರೋದು ಸಹಜವಾಗಿ ಇರುತ್ತೆ. ಸಾಮಾನ್ಯವಾಗಿ ಸಾಡೆ ಸಾತಿ ನಡೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಮಗೆ ತಿಳಿದಿರೋ ಹಾಗೆ ಶನಿದೇವನ ಒಂದು ಕಾಲು ವಕ್ರವಾಗಿದೆ ಅಂತ ನಾವು ಪುರಾಣಗಳಲ್ಲಿ ಕೇಳ್ಬೋದು. ಯಾವಾಗ ಶನಿದೇವ ನಿಧಾನವಾಗಿ ನಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾನೋ, ಹಾಗೆಯೇ ನಮ್ಮ ರಾಶಿಯಿಂದ ಹೋಗಬೇಕಾದ್ರೂ ಕೂಡ ನಿಧಾನವಾಗಿ ಆತ ಹೆಜ್ಜೆಯನ್ನು ಇಡ್ತಾ ಹೋಗೋದ್ರಿಂದ ಅವನು ನಮ್ಮ ರಾಶಿಯನ್ನು ಬಿಟ್ಟು ಹೋಗೋದಕ್ಕೆ ಹಲವು ವರ್ಷಗಳೇ ಹಿಡಿಯುತ್ತೆ ಅಂತ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ, ಈ ಒಂದು ಶನಿಯ ಅಮಾವಾಸ್ಯೆಯ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡಬೇಕು ಅನ್ನುವಂತಹ ಸಿಂಪಲ್ ಉದಾಹರಣೆಯನ್ನು ಕೊಡ್ತೀನಿ. ಅಂದರೆ ಒಂದು ಸರಳ ಪರಿಹಾರವನ್ನು ಹೇಳೋದಕ್ಕೆ ಬಯಸ್ತೀನಿ. ಏನಿಲ್ಲ ವೀಕ್ಷಕರೇ, ಈ ಶನಿವಾರ ಶನಿ ಅಮಾವಾಸ್ಯೆಯಂದು ಶನಿದೇವರ ದೇವಾಲಯಕ್ಕೆ ಭೇಟಿಯನ್ನು ಕೊಡಬೇಕು. ಹಾಗೆ ಅಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹಾಗೆ ಒಂದು ಅಥವಾ ಒಂದು 2-3 ಎಳ್ಳುಗಳನ್ನು ತೆಗೆದುಕೊಂಡು ನಮ್ಮ ನೆತ್ತಿಯ ಮೇಲೆ ಇಟ್ಕೋಬೇಕು. ಹಾಗೆ ಎಳ್ಳೆಣ್ಣೆ ಅಂತ ಏನು ಬರುತ್ತೋ, ಪ್ಯೂರು ಪುಟ್ಟೆಳ್ಳೆಣ್ಣೆ ಅಂತೇಳಿ ಕರೀತಾರೆ, ಆ ಒಂದು ಎಳ್ಳೆಣ್ಣೆಯನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ, ಶನಿದೇವ ತುಂಬ ಈ ವಸ್ತುವನ್ನು ಪ್ರೀತಿಸೋದ್ರಿಂದ, ಅವನಿಗೆ ಪ್ರಿಯವಾಗಿರುವ ವಸ್ತುವಾಗಿರೋದ್ರಿಂದ ನೆತ್ತಿಯ ಮೇಲೆ ನಾವು ಹಚ್ಚಿಕೊಳ್ಳೋದ್ರಿಂದ ನನ್ನನ್ನು ನೆತ್ತಿಯ ಮೇಲಿಟ್ಟು ಮೆರೆಸ್ತಾ ಇದ್ದಾರೆ ಎನ್ನುವಂತಹ ಭಾವನೆ ಆ ಶನಿದೇವರಲ್ಲಿ ಮೂಡುತ್ತೆ. ಇದರಿಂದಾಗಿ ಶನಿಯ ಕೃಪೆಗೆ ನಾವು ಪಾತ್ರರಾಗ್ಬೋದು ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಇದರಿಂದ ವೈಜ್ಞಾನಿಕವಾಗಿ ಕೂಡ ನಮಗೆ ಬೆನಿಫಿಟ್ ಇದೆ. ಏನಪ್ಪ ಅಂದರೆ, ಎಳ್ಳೆಣ್ಣೆನ ನಾವು ತಲೆಗೆ ಧರಿಸೋದ್ರಿಂದ, ಅಂದರೆ ಹಚ್ಚೋದ್ರಿಂದ ನಮ್ಮಲ್ಲಿ ಮೈಗ್ರೇಷನ್ಸ್ ಅಂದರೆ ಏನಾದ್ರು ತೊಂದರೆಗಳೇನಾರು ಇತ್ತು ಅಂತಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ನಮ್ಮ ಮಾನಸಿಕ ಸ್ಥಿಮಿತತೆ ಒಂದು ಏಕಾಗ್ರತೆಯಿಂದ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ದೇವಾಲಯದ ಮುಂಭಾಗದಲ್ಲಿರುವಂತಹ ಅರಳಿ ಮರಕ್ಕೆ ಭೇಟಿಯನ್ನು ನೀಡಿ ಅರಳಿ ಮರವನ್ನು ಅರಿಶಿನ ಕುಂಕುಮ ಹಾಗೂ ಹೂಗಳಿಂದ ಪೂಜಿಸಿ ಒಂದು 11 ಸುತ್ತನ್ನು ಅದಕ್ಕೆ ಹಾಕೋದ್ರಿಂದನೂ ಸಹ ಏನಾಗುತ್ತೆ ಅಂದರೆ, ಈ ಒಂದು ಶನಿ ಅಮಾವಾಸ್ಯೆಯಿಂದ ನಮಗೆ ಉತ್ತಮ ಪರಿಹಾರ ಕೂಡ ದೊರೆಯುತ್ತೆ. ಯಾವುದೇ ರೀತಿಯ ಶನಿ ತೊಂದರೆಗಳಿಗೆ ನಾವು ಒಳಗಾಗೋದಿಲ್ಲ ಅಂತಲೇ ಹೇಳ್ಬೋದಾಗಿರುತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ದಾನ ಧರ್ಮಗಳನ್ನ ಮಾಡಬೇಕು. ಅಂದರೆ ಈ ಕಡು ಬಡವರು ಏನು ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ ಆಹಾರ ಧಾನ್ಯಗಳನ್ನು ನೀಡೋದು, ಉದಾಹರಣೆಗೆ ನಾವು ಅವರಿಗೆ ಊಟವನ್ನು ಹಾಕಿಸೋದು, ಅನ್ನದಾನವನ್ನು ಮಾಡೋವಂಥದ್ದು, ಇಂಥ ಕೆಲಸಗಳನ್ನು ಮಾಡೋದ್ರಿಂದ ಸಹ ಶನಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಹಾಗೆಯೇ ಈ ಪಕ್ಷಿಗಳು ಅಂತ ಏನಿರ್ತೋ, ಮನೆಯ ಮೇಲೆ ಒಂದು ಬಟ್ಲು ಅಥವಾ ಒಂದು ಲೋಟದಲ್ಲಿ ನೀರನ್ನು ಇಟ್ಟು ಮತ್ತು ಒಂದೊಂದು ಬಟ್ಟಲಲ್ಲಿ ನಾವು ಕಾಳುಗಳನ್ನು ಇಟ್ಟು ಆ ಪಕ್ಷಿಗಳಿಗೂ ಸಹ ಏನೋ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಶನಿಯ ಕೃಪೆಗೆ ನಾವು ಪಾತ್ರ ಆಗಬೇಕು. ಆಗ ಶನಿ ನಮ್ಮ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಬಾರ್ದು ಅನ್ನೋದಾದರೆ, ಇದೇ ಮಾರ್ಚ್ 29 ಚೈತ್ರ ಅಮಾವಾಸ್ಯೆಯಂದು ನೀವು ಈ ಎಲ್ಲ ಕೆಲಸಗಳನ್ನು ಮಾಡಿದ್ದೇ ಆದಲ್ಲಿ ಶನಿಯ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಶನಿಯ ದುಷ್ಪರಿಣಾಮಗಳಿಂದ ನಾವು ದೂರ ಉಳಿಬೋದು ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು ವೀಕ್ಷಕರೇ.